ಹಾಯ್ ಗಾಯ್ಸ್, ನನ್ನ ಹೆಸರು ಚೈತ್ರ ಅಂತ. ನಾನು ಶಿವಮೊಗ್ಗದಲ್ಲಿ ಅಂದರೆ ಭದ್ರಾವತಿಯಲ್ಲಿರೋದು. ನಾನು ಒಂದು ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾವು ರೀಸೆಂಟಾಗಿ ಲಯನ್ ಸಫಾರಿಗೆ ಮತ್ತು ಸಕ್ಕರೆಬೈಲಿಗೆ ಫ್ಯಾಮಿಲಿ ಜೊತೆ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಸೊ ಮಕ್ಕಳಿಗೆಲ್ಲ ನೀವು ಟ್ರಿಪ್ ಬೇಕು ಅಂತ ಅಂದಾಗ, ಅಥವಾ ಮಕ್ಕಳಿಗೆ ಬೇಜಾರಾದಾಗ, ನಿಮಗೆ ಬೇಜಾರಾದಾಗ ನೀವು ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ. ತುಂಬಾ ನಿಮಗೆ ಖುಷಿಯಾಗುತ್ತೆ. ಸೊ ನಾವು ಹೋದಾಗ ಎಲ್ಲ ಅನಿಮಲ್ಸ್, ಬರ್ಡ್ಸ್ಗಳು ತುಂಬ ಚೆನ್ನಾಗಿ ಸಿಕ್ತು ನೋಡೋದಕ್ಕೆ. ನೋಡಿ, ನನಗೆ ಸ್ಟಾರ್ಟಿಂಗಲ್ಲೇ ಇಮು ಬರ್ಡ್ ಎಷ್ಟು ಚೆನ್ನಾಗಿ, ತುಂಬ ಇಮು ಬರ್ಡ್ ನೋಡೋಕ್ಕೆ ಸಿಕ್ತು. ಹಾಗೆ ಟೈಗರ್ ಅಷ್ಟು ಹತ್ತಿರದಿಂದ ಟೈಗರ್ನ ಯಾವತ್ತೂ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ದು, ಸ್ವಲ್ಪ ಭಯ ಕೂಡ ಆಯಿತು, ಆದರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ತುಂಬ ಅನಿಮಲ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಕಾಡು ಕೋಳಿ, ನರಿ, ಕಪ್ಪು ಬಾತುಕೋಳಿ ಆಗಿರ್ಬೋದು, ಸೊ ಹೆಬ್ಬಾವಾಗಿರ್ಬೋದು. ಸೊ ತುಂಬ ಕರಡಿಗಳು ಕೂಡ ತುಂಬ ಚೆನ್ನಾಗಿದ್ದಾವೆ, ನರಿಗಳು. ಸೊ ನೋಡೋಕ್ಕೆ ತುಂಬ ಅನಿಮಲ್ಸ್ಗಳು ನಮಗೆ ಅಲ್ಲಿ ಅವೈಲೇಬಲ್ ಇದೆ. ಸೊ ಶಿವಮೊಗ್ಗದಲ್ಲೂ ಕೂಡ ಇಂಥ ಒಳ್ಳೆ ಪ್ಲೇಸ್ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಟೈಗರ್ ಹೀಗೆ ಎಷ್ಟು ಚೆನ್ನಾಗಿ ಬಂದು ನಮ್ಮ ಕಣ್ಮುಂದೆನೇ ಓಡಾಡ್ತಾ ಇದ್ದಾಗ, ಫಸ್ಟ್ ಟೈಮ್ ನೋಡಿದಾಗ ಭಯ ಕೂಡ ಆಗುತ್ತೆ, ಜೊತೆಗೆ ಖುಷಿ ಕೂಡ ಆಗುತ್ತೆ. ಜೊತೆಗೆ ನಿಮಗೆ ಆ ಒಂದು ಲಯನ್ ಸಫಾರಿಲಿ ಮ್ಯೂಸಿಯಂ ವ್ಯವಸ್ಥೆ ಕೂಡ ಇದೆ. ಸೊ ಅಂದರೆ ಮೊದಲು ಆ ಅನಿಮಲ್ಸ್ಗಳು ಅಲ್ಲಿ ಜೀವಂತವಾಗಿದ್ದು ಏನಾದರೂ ಕಾಯಿಲೆ ಬಂದು ಅಥವಾ ಏಜ್ ಆಗಿ ಸತ್ತು ಹೋದಾಗ, ಸೊ ಆ ಸ್ಕಿನ್ನನ್ನು ಬಳಸ್ಕೊಂಡು ಈ ಥರ ಒಳಗಡೆ ಅದೇನು ಫೀಲ್ ಮಾಡ್ತೀವಿ ನನಗೆ ಐಡಿಯಾ ಇಲ್ಲ, ಆ ಥರ ಅನಿಮಲ್ಸ್ಗಳು ನಿಜವಾಗ್ಲೂ ಕಾಣೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿ ನಮಗೆ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ನೀವು ಒಂದ್ಸಲ ಕೂಡ ಮಕ್ಕಳ ಜೊತೆ ಹೋಗಿ ಬನ್ನಿ. ನಿಮಗೂ ಕೂಡ ಬ್ಯುಸಿ ಲೈಫಲ್ಲಿ ಒಂದು ಬ್ರೇಕ್ ಸಿಕ್ಕಿದಾಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರಡಿ ಎಷ್ಟು ಚೆನ್ನಾಗಿದೆ, ಇದ್ದಾಗ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸೊ ಇವಾಗಲೂ ಕೂಡ ಅದೇ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಅವರು ನಿಲ್ಲಿಸಿದ್ದಾರೆ. ಸಿಂಹ ನೋಡಿ, ಹುಲಿ ಮರಿ, ಸಾರಂಗ. ಸೊ ತುಂಬ ಅನಿಮಲ್ಸ್ಗಳು ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತವೆ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸೌಂಡ್ ಇದೆ, ಇಗ್ನೋರ್ ಮಾಡಿ. ನೋಡಿ, ಹಾವನ್ನು ಕೂಡ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ. ಸೊ ಹಾಗೆ ಲಯನ್ ಸಫಾರಿಗೆ ಹೋದರೆ ನೀವು ಅಲ್ಲಿ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಪಾರ್ಕ್ ವ್ಯವಸ್ಥೆ ಕೂಡ ಇದೆ. ಸೊ ಅಲ್ಲಿ ಮಕ್ಕಳು ಕೂಡ ಹೋದಾಗ ಎಂಜಾಯ್ಮೆಂಟಿಗೆ ಏನು ಕೊರತೆ ಆಗೋಲ್ಲ. ಸೊ ನೆಕ್ಸ್ಟ್ ಹಾಗೆ ಸಕ್ಕರೆಬೈಲಿಗೆ ಹೋಗಿದ್ವಿ. ಸಕ್ಕರೆಬೈಲಲ್ಲೂ ಕೂಡ ತುಂಬ ಆನೆಗಳು ನಮಗೆ ನೋಡೋಕ್ಕೆ ಸಿಕ್ತು. ಮೊದಲೆಲ್ಲ ಬೇಗನೆ ಕ್ಲೋಸ್ ಆಗ್ತಾಯಿತ್ತು, ಆದರೆ ಇವಾಗ ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡ್ತಾರೆ. ಸೊ ನೀವು 12:30 ಅಥವಾ 1 ಒಳಗಡೆ ಹೋದರೆ ನಿಮಗೆ ಎಲ್ಲ ಅನಿಮಲ್ಸ್ಗಳು, ಅಂದರೆ ಆನೆಗಳು ನೋಡೋದಕ್ಕೆ ಎಲ್ಲ ಸಿಗ್ತಾವೆ ನಿಮಗೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಆನೆಗಳನ್ನ. ಯಾಕಂದರೆ ನಾವು ಆನೆಗಳನ್ನ ಅಷ್ಟು ಹತ್ತಿರದಲ್ಲಿ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಕೂಡ. ಇದು ಕೂಡ ನಮ್ಮ ಶಿವಮೊಗ್ಗದಲ್ಲೇ ಇರೋದು.
ಜೊತೆಗೆ ಇಲ್ಲಿ ಸ್ನಾನ ಮಾಡಿಸೋಕ್ಕೆ ಆನೆಗಳಿಗೆ ಅದು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನೀವು ಒಂದಿಷ್ಟು ಈ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಸ್ನಾನ ಮಾಡಿಸೋದಕ್ಕೆ. ಸೊ ಮೊದಲೆಲ್ಲ ಈ ರೀತಿ ಇರಲಿಲ್ಲ, ಆದರೆ ಇವಾಗ ಸ್ವಲ್ಪ ಫೇಮಸ್ ಆಗ್ತಾ ಆನೆಗಳನ್ನ ಕ್ಲೀನ್ ಮಾಡೋಕ್ಕೆಲ್ಲ ಸ್ನಾನ ಮಾಡಿಸೋಕ್ಕೆ ಕೂಡ ಅಮೌಂಟನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ಆನೆನ ಮುಟ್ಟಿ ನೋಡಿ ಖುಷಿ ಪಡಬೇಕು, ಸ್ನಾನ ಮಾಡಿಸಿ ಖುಷಿ ಪಡಬೇಕು ಅಂದರೆ ನೀವು ಇಲ್ಲಿ ಸಕ್ಕರೆಬೈಲಿಗೆ ಬಂದು ಸ್ವಲ್ಪ ಅಮೌಂಟನ್ನು, ಅಂದರೆ 100 ರುಪೀಸ್ ಅನಿಸುತ್ತೆ, ಆ ಚಾರ್ಜನ್ನು ಮಾಡಿ ನೀವು ಆನೆಗಳಿಗೆ ಕೂಡ ನೀವು ಸ್ನಾನನ ಮಾಡಿಸ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಆ ಫೀಲು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಲಯನ್ ಸಫಾರಿ ಹಾಗೆ ಸಕ್ಕರೆಬೈಲನ್ನು ನೋಡಿ ಖುಷಿ ಪಡ್ಬೋದು. ಒಂದು ವರ್ಕಿಂಗ್ ಲೈಫಲ್ಲಿ ಸ್ವಲ್ಪ ನಿಮಗೆ ಕೂಡ ಖುಷಿ ಸಿಗುತ್ತೆ.